ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸಸ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಏನು ಹೇಳ್ತಾ ಇದೀಯ ಅಣ್ತಮ್ಮ ಅಂತಾನೆ ಕೊಟ್ಲೆ. ದಿಟಾನೇ ಹೇಳ್ತಾ ಇದ್ದೀನಿ ಕಣ್ಲಾ. ಅವನು ಔಷಧಿ ತಂದೆ ಅಂತ ಹೇಳ್ದಾಗ್ಲಿಂದಲೂ ನನಗೆ ಅವನ ಮೇಲೆ ಶಾನೆ ಅನುಮಾನ ಇತ್ತು. ರಾತ್ರಿ ಅದು ಹೊಂಟೋಯ್ತು. ಯಾಕಂದರೆ ಔಷಧಿ ತಂದಿರೋದು ಅವನಲ್ವೇ ಅಲ್ಲ ಅಂತ ಭದ್ರ ಹೇಳ್ತಾನೆ. ಈಗ ಖಚಿತವಾಗಿ ಅವನೇ ಅಲ್ಲ ಅಂತ ಹೆಂಗೆ ಹೇಳ್ತೀಯ ಅಣ್ತಮ್ಮ ಅಂತ ಕೊಟ್ಲೆ ಹೇಳ್ತಾನೆ. ಹೂ ಕಣ್ಲಾ, ರಾತ್ರಿ ಅವನು ಸುಭಾಷ ಹೇಳಿದ್ದಕ್ಕೂ ಇಲ್ಲಿ ನಡೆದಿರೋಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ ಕಣ್ಲಾ. ಔಷಧಿ ಇರೋದು ಹುಳಿನ ಗೂಡಲ್ಲಿ, ಇವನು ಹೇಳ್ತಾ ಇರೋದು ಗಿಡದಲ್ಲಿ ಕಿತ್ಕೊಬಂದೆ ಅಂತ ಹೇಳ್ತಾವನೆ. ಲೇ ಕೊಟ್ಲೆ, ಅವಳದಿಂದ ತಪ್ಪಿಸ್ಕೊಳ್ಳೋಕ್ಕೆ ಬೆಂಕಿ ಬಿಟ್ರೆ ಬೇರೆ ಯಾವುದು ದಾರಿ ಇಲ್ಲ ಕಣ್ಲಾ. ಅದು ಅಲ್ದೆಯ ನನಗೂ ವಿದ್ಯನ್ಗೆ ಕೆಸರು ಮೆತ್ಕೊಂಡ್ರೆ ಏನೂ ಆಗೋಕ್ಕಿಲ್ಲ ಅಂತ ಅರ್ಥ ಆಗಿದ್ದೆ ಕಾಡಲ್ಲಿ ಹೋದ್ಮೇಲೆ. ಇವನ್ ನೋಡಿದ್ರೆ ಸೊಪ್ಪು ಸುತ್ಕೊಂಡೋಗಿ ಗಿಡದ ಹತ್ರ ಕಿತ್ಕೊಬಂದೆ ಅಂತ ಹೇಳ್ತಾವನೆ ಅಂತ ಭದ್ರ ಹೇಳ್ತಿರ್ತಾನೆ. ನೀನು ಹೇಳ್ತಾ ಇರೋದು ನೋಡಿದ್ರೆ ನನಗೂ ಅನುಮಾನ ಬರ್ತದೆ ಅಣ್ತಮ್ಮ. ಆದರೆ ಅವನಿಗೆ ಔಷಧಿ ಯಾರು ತಂದು ಕೊಟ್ಟಿರ್ಬೋದು, ಹೆಂಗೆ ಸಿಕ್ಕಿರ್ಬೋದು ಅಂತ ಕೊಟ್ಲೆ ಕೇಳ್ತಾನೆ. ಅದು ತಂದಿರೋದಲ್ಲ ಕಣ್ಲಾ, ಹಿಂದೆಯಿಂದ ವಿದ್ಯನ್ ತಲೆಗೆ ಹೊಡೆದು ಕದ್ಕೊ ಬಂದಿರೋದು ಅಂತ ಭದ್ರ ಹೇಳ್ತಾನೆ. ಏನು ಹೇಳ್ತಾ ಇದೀಯ ಅಣ್ತಮ್ಮ ಅಂತ ಕೊಟ್ಲೆ ಹೇಳ್ತಾನೆ. ಹೂ ಕಣ್ಲಾ ಕೊಟ್ಲೆ, ದಿಟ್ವಾಗ್ಲೂ ಉಳುನ್ ಗೂಡತ್ರ ಹೋಗಿ ಔಷಧಿ ತಂದಿರೋದು ವಿದ್ಯಾ. ಅವಳು ಬರಬೇಕಾದ್ರೆ ಹಿಂದೆಯಿಂದ ಒಂಚಾಕಿ ತಲೆಗೆ ಹೊಡೆದು ಔಷಧಿನ ಇವನೇ ತಂದೆ ಅಂತ ಬಿಲ್ಡಪ್ ಕೊಡ್ತವನೆ ಅಂತ ಭದ್ರ ಹೇಳ್ತಾನೆ. ಅವನೇನು ಮನುಷ್ಯನ ಅಣ್ತಮ್ಮ, ಎಷ್ಟು ದೊಡ್ಡ ಸುಳ್ಳು ಹೇಳಿ ಎಲ್ಲರಿಗೂ ಹೆಂಗೆ ಮೋಸ ಮಾಡವನೇ ನೋಡು. ಆದರೆ ಅವನು ಮಾವನ ಪ್ರಾಣ ಉಳಿಸ್ದ ಅಂತವ ದೇವ್ರ ಥರ ನೋಡ್ತವ್ರೆ. ಅವನ್ನ ಮಾತ್ರ ಸುಮ್ಕೆ ಬಿಡೋದು ಬೇಡ ಅಣ್ತಮ್ಮ. ಬಾ, ಈಗಲೇ ಮನೆಯವ್ರ ಮುಂದೆ ಅವ್ರ ಕಂತೆ ಪುರಾಣ ಎಲ್ಲ ಬಿಚ್ಚಿ ಮಡ್ಗಣ ಬಾ ಅಂತ ಹೇಳ್ತಿರ್ತಾನೆ ಕೊಟ್ಲೆ. ಹೋಗೋದಕ್ಕಂತ ಹೋಗ್ತಾನೆ ಕೊಟ್ಲೆ. ಒಂದು ನಿಮಿಷ ಕೊಟ್ಲೆ, ನಾವಿವಾಗಲೇ ಏನಾದರೂ ಇದನ್ನು ತಗೊಂಡೋಗಿ ಹೇಳಕ್ ಹೋದ್ರೆ ಚಿಕ್ಕವ್ವ ನಮ್ಮ ಮಗನ ಮೇಲೆ ಇರೋ ದ್ವೇಷಕ್ಕೆ ವಿದ್ಯಾನೇ ಏನೋ ಕತೆ ಕಟ್ತಾವಳೆ ಅಂತ ಇನ್ನೊಂದು ವರ್ಷ ತೆಗೆದ್ಬಿಡ್ತಾರೆ. ಆಮೇಲೆ ಅಪ್ಪಯ್ಯ ನಮ್ಮನ್ನ ಸಾಕ್ಷಿ ಇಲ್ಲ ಅಂತ ಕೇಳಿದ್ರೆ ಸಾಕ್ಷಿ ಇಲ್ಲದೆ ನಾವೇನು ಮಾತಾಡೋಕ್ಕಾಗಕ್ಕಿಲ್ಲ ಅಂತ ಭದ್ರ ಹೇಳ್ತಾನೆ. ಹಂಗಾರೆ ಅವನು ಬಿಟ್ಟು ಬಿಲ್ಡಪ್ ತಗೊಂಡು ಮನೆಯವ್ರ ಮುಂದೆ ಸುಮ್ಕೆ ಓಡಾಡ್ಲಿ ಅಂತ ಬಿಟ್ಬಿಡ್ತೀಯ ಅಣ್ತಮ್ಮ ಅಂತ ಕೊಟ್ಲೆ ಹೇಳ್ತಾನೆ. ಮನೆ ಒಳಗೆ ಸೇರ್ಕೊಳೋ ಉದ್ದೇಶದಿಂದ ವಿದ್ಯನ್ ತಲೆ ಹೊಡೆದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬರೋ ನೀಚ್ ಮಟ್ಟಕ್ಕೆ ಇಳ್ದವನೆ ಅಂತಂದ್ರೆ ಸಾಕ್ಷಿ ಸಮೇತ ಅವನ ಮುಖವಾಡನ ಕಳಿಸ್ಲೇಬೇಕು ಕಣ್ಲಾ. ಮನೆಯವ್ರ ನಂಬಿಕೆ ಜೊತೆ ಆಟ ಆಡಿ ಅಪ್ಪ ಇಂಥವನೇ 1 ಕೋಟಿ ಈಸ್ಕೊಳ್ಳೋಕ್ಕೆ ಸಿದ್ಧತೆ ಮಾಡ್ಕೊತವನೆ. ಯಾರು ಏನೇ ಮಾಡಿದ್ರು ಅವನಂತ ಮೋಸ್ಗಾರನ್ಗೆ ದುಡ್ಡು ಸಿಗೋಕ್ಕೆ ನಾನು ಬಿಡೋಕ್ಕಿಲ್ಲ. ಅಪ್ಪ ಇನ್ನ ಕಾಪಾಡ್ದೆ ಅಂತ ಒಂದು ಸುಳ್ಳಿನ ಅರಮನೆನೇ ಕಟ್ಟಿದೆಯಲ್ಲ, ಅದನ್ನು ಒಡೆದಾಕಿ ಆ ನ್ಯಾಯವಾಗಿ ಸ್ಥಾನ ಮಾನ ಹೊಗಳಿಕೆ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ಲೋಂಗೆ ನಾನು ಮಾಡ್ತೀನಿ ಅಂತ ಭದ್ರ ಹೇಳ್ತಾನೆ. ಇತ್ತ ಸುಭಾಷ ಕದ್ದು ನೋಡ್ತಿರ್ತಾನೆ ಬಾಗ್ಲಲ್ಲಿ ನಿಂತ್ಕೊಂಡು. ವಿನಂತಿ ತಲೆ ಒರೆಸ್ಕೊಂಡು ಸಾವಿತ್ರಿ ಅಂತ ಕೂಗ್ತಿರ್ತಾಳೆ. ಸುಭಾಷ ಒಳಗಡೆ ಬಂದ್ಬಿಡ್ತಾನೆ. ಗಾಬರಿ ಆಗ್ತಾಳೆ ವಿನಂತಿ. ಸುಭಾಷ್ ಮಾಮ, ನೀನೇನ್ ಮಾಡ್ತಾ ಇದೀಯ ಇಲ್ಲಿ ಅಂತ ಹೇಳ್ತಾಳೆ ವಿನಂತಿ. ಕಿರ್ಚ್ಬೇಡ ವಿನಂತಿ, ಯಾರಾದ್ರೂ ಕೇಳಿಸ್ಕೊಂಡ್ಬಿಡ್ತಾರೆ ಮತ್ತೆ ಸುಭಾಷ ಹೇಳ್ತಾನೆ. ನೀನ್ ಯಾಕೆ ಇಲ್ಲಿ ನೋಡ್ತಿದ್ದೆ ಅಂದ್ರೆ ಟವಲ್ ಕೊಟ್ಟಿದ್ ನೀನಾ ಅಂತ ವಿನಂತಿ ಕೇಳ್ತಾಳೆ. ಹೌದು ವಿನಂತಿ, ಅದು ಟವಲ್ ಕೇಳ್ತಿದ್ದಲ್ಲ, ಯಾರು ಇರ್ಲಿಲ್ಲ, ಅದಕ್ಕೆ ನಾನೇ ಕೊಟ್ಟೆ ಅಂತಾನೆ ಸುಭಾಷ. ಅಲ್ಲ, ಒಬ್ಳು ವಯಸ್ಸಿಗೆ ಬಂದಿರೋ ಹುಡುಗಿ ರೂಮ್ಗೆ ಬಂದಿರೋದಲ್ದೆ ಹಿಂಗೆ ಕದ್ದು ನೋಡ್ತಿದ್ಯಲ್ಲ, ನಿನ್ಗೆ ನಾಚಿಕೆ ಆಗಕ್ಕಿಲ್ವೇ ಮಾಮ ಅಂತ ವಿನಂತಿ ಹೇಳ್ತಾಳೆ. ವಿನಂತಿ ವಸಿ ಮೆತ್ತಗೆ ಮಾತಾಡೋ, ಯಾರಿಗಾದ್ರೂ ಕೇಳ್ತದೆ. ನೀನು ನಮ್ಮ ಅತ್ತೆ ಮಗಳಲ್ವೇ, ಅದಕ್ಕೆ ಒಂದು ಅಧಿಕಾರದಲ್ಲಿ ನೋಡ್ಬಿಟ್ಟೆ. ಅದು ಅಲ್ಲದೆ ನಿನ್ನ ಈ ಸೌಂದರ್ಯ ಐತಲ್ಲ, ಒಳ್ಳೆ ಐಸ್ಕಂತ ಸೆಳ್ದಂಗೆ ಸೆಳೀತಾ ಇತ್ತು ಅಂತ ಸುಭಾಷ ಹೇಳ್ತಿರ್ತಾನೆ. ನನ್ನ ಸೌಂದರ್ಯ ಸೆಳೆಯೋದೇ ಆಗಿದ್ರೆ ಇನ್ಯಾರನೋ ಯಾಕೆ ಮದುವೆ ಆಗ್ತಿದ್ರಿ ಅಂತ ವಿನಂತಿ ಕೇಳ್ತಾಳೆ. ವಿನಂತಿ, ನೀನಂದ್ರೆ ನನಗೆ ಶಾನೆ ಇಷ್ಟ, ಆದರೆ ಏನು ಮಾಡಲಿ, ನಮ್ಮಮ್ಮ ನಿನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋಬೇಕಲ್ಲ. ದಿಟ ಹೇಳ್ಬೇಕಂದ್ರೆ ನಾನು ಮೊದಲಿನಿಂದನೂ ನಿನ್ನನ್ನು ಶಾನೆ ಪ್ರೀತಿ ಮಾಡ್ತಾ ಇದ್ದೀನಿ ವಿನಂತಿ. ನಿನ್ನನ್ನು ನೋಡ್ತಾ ಇದ್ರೆ ಬಡ್ಡಿ ನನ್ನ ಮಗನ ಮನಸ್ಸೇ ಕಂಟ್ರೋಲಿಗೆ ಸಿಗ್ತಾ ಇಲ್ಲ. ಕೈ ಹಿಡ್ಕೊಂಡು ಮುದ್ದು ಮಾಡಬೇಕು ಅನ್ನಿಸ್ತೈತೆ ವಿನಂತಿ ಅಂತ ಕೈ ಹಿಡ್ಕೊತಾನೆ ವಿನಂತಿದ್ದು ಸುಭಾಷ. ಗಾಬರಿ ಆಗ್ತಿರ್ತಾಳೆ ವಿನಂತಿ. ಸುಭಾಷ್ ಮಾಮ, ಏನು ಮಾಡ್ತಾ ಇದೀಯಾ, ಪ್ಲೀಸ್ ನನ್ನ ಕೈ ಬಿಡು, ನನ್ನ ಕೈ ಬಿಡು ಮಾಮ ಅಂತಿರ್ತಾಳೆ ವಿನಂತಿ. ವಿನಂತಿ, ಈಗ ಮಾತ್ರ ನನ್ನನ್ನು ದೂರ ತಳ್ಬೇಡ. ಇಷ್ಟು ದಿನದಿಂದ ನನ್ನ ಮನಸ್ಸಾಗಿದ್ದ ಪ್ರೀತಿನ ಈಗ ಹೇಳ್ಕೊಂಡಿದ್ದೀನಿ, ಈಗ ನನ್ನನ್ನು ದೂರ ಮಾಡಬೇಡ ಅಂತ ಹತ್ರಗೆ ಹೋಗ್ತಿರ್ತಾನೆ ಸುಭಾಷ. ತಳ್ಳಿಬಿಡ್ತಾಳೆ ವಿನಂತಿ. ನೀವು ಅಂದರೆ ನನಗೂ ಇಷ್ಟನೇಯ್ಯ, ಆದರೆ ಏನು ಮಾಡೋದು, ನೀವು ಬೇರೆಯವ್ರನ್ನ ಮದುವೆ ಆಯ್ತಾ ಇದ್ದೀರಲ್ಲ, ಅದು ಅಮ್ಮನಿಗೋಸ್ಕರ ಅಂತ ಹೇಳಿದ್ನಲ್ಲ ವಿನಂತಿ. ದಿಟ ಹೇಳ್ಬೇಕು ಅಂದರೆ ನಮ್ಮಿಬ್ರದ್ದು ಒಂಥರ ಪ್ರೇಮ ಬಂಧನ. ಮದುವೆ ಆಗಿಲ್ಲ ಅಂದರೆ ಏನಂತ ವಿನಂತಿ, ನಾವು ಯಾವಾಗಲೂ ಹಿಂಗೆ ಇರ್ಬೋದಲ್ವೇ ಅಂತ ಅಂದ್ಕೊಂಡು ಮುಟ್ಟೋದಕ್ಕಂತ ಹೋಗ್ತಾನೆ ಸುಭಾಷ. ಪ್ಲೀಸ್ ಮಾಮ ಅಂತ ದೂರ ತಳ್ತಾಳೆ ವಿನಂತಿ. ಹಸಿ ದೂರ ಇರೋ. ಆಯಿತು ಮಾಮ, ಆಯಿತು, ನೀನು ಇಷ್ಟಪಟ್ಟಂಗೆ ಇರೋಣ, ಆದರೆ ಈಗ ಬೇಡ. ಹಟ್ಟೀಲಿ ಎಲ್ರೂ ಅವರೇ, ಯಾರಾದರೂ ನೋಡಿದ್ರೆ ಕಷ್ಟ ಆಗ್ತದೆ ನೋಡು. ಹೆಂಗೂ ನಾಳೆ ಹಟ್ಟೀಲಿ ಯಾರೂ ಇರೋಕ್ಕಿಲ್ಲ, ಎಲ್ಲ ಆಚೆ ಕಡೆಗೆ ಹೋಯ್ತವ್ರೆ. ಆಗ ನಾನು ನೀನು ಇಬ್ರೇಯ, ಆಗಲೇ ಫೋನ್ ಮಾಡ್ತೀನಿ, ಸರಿನೇ ಅಂತ ವಿನಂತಿ ಹೇಳ್ತಿರ್ತಾಳೆ. ಆಯಿತು, ಅಲ್ಲಿ ಗಂಟ ಒಂದು ಮುತ್ತು ಅಂತಿರ್ತಾನೆ ಸುಭಾಷ. ಅದು ನಾಳೆನೇ. ಇವಾಗ ಯಾರಾದರೂ ಬಂದರೆ ಕಷ್ಟ ಆಗ್ತೈತೆ, ನಾಳೆವರೆಗೂ ಹೊಸಿ ತಾಳ್ಮೆ ಮಾಡ್ಕೊ, ಇವಾಗ ಹೋಗು ಮಾಮ ಅಂತಿರ್ತಾಳೆ ವಿನಂತಿ. ವಿನಂತಿ, ಐ ಲವ್ ಯು ಅಂತ ಹೇಳ್ತಿರ್ತಾನೆ ಸುಭಾಷ. ಐ ಲವ್ ಯು ಟು ಮಾಮ ಅಂತಾಳೆ ವಿನಂತಿ. ಬಾಯ್ ಅಂತಾನೆ ಸುಭಾಷ. ಬಾಯ್ ಅಂತಿರ್ತಾಳೆ ವಿನಂತಿ.
ವಿನಂತಿ ನಾಳೆ ಮರಿಬೇಡ ಆಯ್ತೇ ಅಂತ ಸುಭಾಷ ಹೇಳ್ತಾನೆ. ಹಾಂ ಇಲ್ಲ ಮರೆಯೋಕ್ಕಿಲ್ಲ ಅಂತ ವಿನಂತಿ ಹೇಳ್ತಿರ್ತಾಳೆ. ಬಾಯ್ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗಿ ವಿನಂತಿ ಐ ಲವ್ ಯು ಅಂತಾನೆ. ಸುಭಾಷ ಅಲ್ಲಿಂದ ಹೊರಟೋಗ್ತಾನೆ. ನಂತವನೇ ನಾಟಕ ಮಾಡಿಯಾ, ನಾಳೆ ನಾನು ಯಾರೋ ಅಂತ ಅರ್ಥ ಅಲ್ಲ ನೀನೇನು ಅನ್ನೋದನ್ನ ಮನೆಯವ್ರಿಗೆಲ್ಲ ಅರ್ಥ ಮಾಡಿಸ್ತೀನಿ, ನೋಡ್ತಾ ಇರೋ. ಈ ವಿನಂತಿ ಹತ್ರನೇ ಬಾಲ ಪಿಚ್ತೀಯಾ ಅಂತ ಅನ್ಕೊಂತಿರ್ತಾಳೆ ಮನಸ್ಸಿನಲ್ಲಿ ವಿನಂತಿ. ಸುಭಾಷ ಬರ್ತಿರ್ತಾನೆ. ಅಲ್ಲಿಗೆ ಸುಭಾಷ ಅನ್ಕೊಂಡು ಈಶ್ವರಿ ಬರ್ತಾಳೆ. ರಾತ್ರಿ ಅಷ್ಟೊಂದು ಕುಡ್ದಿದ್ದಲ್ಲ, ಏನ್ಲ ಆಗಿರೋದು ನಿನ್ಗೆ ಅಂತ ಈಶ್ವರಿ ಕೇಳ್ತಾಳೆ. ಇಲ್ಲಮ್ಮ ಅದು ನಿನ್ನೆ ಭದ್ರ ಅಂತ ಹೇಳಿ ನಡೆದಿದ್ದನ್ನೆಲ್ಲ ಹೇಳ್ತಿರ್ತಾನೆ. ಸುಭಾಷ ಅಲ್ಲ ಕಣ್ಲಾ, ನನ್ನ ಜೊತೆ ಯಾಕಲ ಪಾರ್ಟಿ ಮಾಡಕ್ ಹೋಗಿದ್ದೆ, ನಿನಗೆ ಕಂಠ ಪೂರ್ತಿ ಕುಡಿಸಿ ಕಾಡಿಗೆ ಹೋಗಿ ಔಷಧಿ ತಗೊಬಂದಲ್ಲ, ಅದ್ರ ಬಗ್ಗೆ ಏನಾದರೂ ಬಾಯಿ ಬಿಡಿಸಿದ್ದಿದ್ರೆ ಇನ್ನು ಏನ್ಲ ಮಾಡ್ತಿದ್ದೆ ಅಂತ ಈಶ್ವರಿ ಹೇಳ್ತಿರ್ತಾಳೆ. ಅಮ್ಮ ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ, ಅವನು ಆ ವಿಷಯದ ಬಗ್ಗೆ ಕೇಳಿದ್ದು ಆಯಿತು, ನಾನು ಏನೋ ಹೇಳಿ ಅವ್ನು ದಿಕ್ಕು ತಪ್ಪಿಸಿದ್ದು ಆಯಿತು ಅಂತ ಸುಭಾಷ ಹೇಳ್ತಾನೆ. ದಿಕ್ಕು ತಪ್ಪಿಸಿದ್ದೇನೋ ಸರಿ, ಆದರೆ ನೀನು ದಿಕ್ಕು ಕೆಟ್ಟೋಗೋ ಪರಿಸ್ಥಿತಿ ತನ್ಕೋಬೇಡ, ಹುಷಾರಾಗಿರು ಅಂತಾಳೆ ಈಶ್ವರಿ. ಅಮ್ಮ ನೀನೇನು ತಲೆ ಕೆಡ್ಸ್ಕೋಬೇಡ, ಅವ್ನು ತಿರ್ಗಾ ಮುರ್ಗಾ ಮಾಡಿ ಏನೇ ಪ್ರಶ್ನೆ ಕೇಳಿದ್ರು ಈ ಸರಿ ಸಿಗಾಕೊಳ್ಳೋ ಚಾನ್ಸೇ ಇಲ್ಲ, ನೀನು ಧೈರ್ಯವಾಗಿರು ಅಂತಾನೆ ಸುಭಾಷ ಈ ಮದುವೆ ಒಂದಾಗಿ ನೀನು MLA ಅಳಿನಾಗ ಗಂಟೆ ಎಚ್ಚರಿಕೆಯಿಂದಾದರೂ ಇರ್ಲಾ, ಅದರಲ್ಲೂ ಹೆಣ್ಣು ಆದಷ್ಟು ಇದರಿಂದ ದೂರ ಇರು, ಇಲ್ಲ ಅಂದರೆ ನೀನೇ ನಿನ್ನ ತಲೆ ಮೇಲೆ ಚಪ್ಪಡಿ ಕಲ್ಲನ್ನ ಹೇಳ್ಕೊತೀಯ ಅಂತ ಈಶ್ವರಿ ಹೇಳ್ತಾಳೆ. ಅಮ್ಮ ನಾನು ಏನು ಎಳೆ ಮಗನೇ, ನನಗೆ ಗೊತ್ತಾಗಕ್ಕಿಲ್ವೇ, ಅಮ್ಮ ಮದುವೆ ಎಲ್ಲ ಅಚ್ಚುಕಟ್ಟಾಗತ್ತದೆ, ನೀನು ಆರಾಮಾಗಿರು ಅಂತ ಹೇಳಿ ಹೊರಟೋಗ್ತಾನೆ ಸುಭಾಷ. ಈ ನನ್ನ ಮಗ ಕೊನೆ ಕಿತ್ತದಂಗೆ ಈ ಕಿತ್ತನ್ನು ಏನಾದರೂ ತರಲೆ ಮಾಡ್ಕೊಂಡು ಮದುವೆ ಏನಾದರೂ ಕ್ಯಾನ್ಸಲ್ ಮಾಡ್ಕೊಬಿಡ್ತಾನ ಅಂತ ಭಯ ಅಂತ ಎಡವಟ್ಟು ಏನೋ ಆಗದೆ ಇದ್ರೆ ಸಾಕಪ್ಪ ದೇವ್ರೆ ಅಂತ ಈಶ್ವರಿ ಅನ್ಕೊಂತಿರ್ತಾಳೆ. ವಿನಂತಿ ಯೋಚನೆ ಮಾಡ್ತಿರ್ತಾಳೆ. ಸುಭಾಷ ಹೇಳಿದ್ದನ್ನೆಲ್ಲ ನೆನ್ಸ್ಕೊಂಡು, ನಾವಿಬ್ರು ಮದುವೆ ಆಗಿಲ್ಲ ಅಂತಂದ್ರೆ ಏನಂತೆ ವಿನಂತಿ, ನಾವಿಬ್ರು ಹಿಂಗೆ ಇರ್ಬೋದಲ್ವೇ ಅಂತ ಹೇಳಿದ್ದನ್ನ ನೆನ್ಸ್ಕೊಂತಿರ್ತಾಳೆ ವಿನಂತಿ. ಅಲ್ಲಿಗೆ ಸಾವಿತ್ರಿ ಬರ್ತಾಳೆ. ಯಾಕೆ ಹಿಂಗ್ ಕೂತಿದೀಯಾ, ವಿನಂತಿ ನಿನ್ನೆ ಕೇಳ್ತಾ ಇರೋದು, ಯಾಕೆ ಹಿಂಗ್ ಕೂತಿದೀಯಾ ಅಂತ ಸಾವಿತ್ರಿ ಕೇಳ್ತಿರ್ತಾಳೆ. ಆ ಸುಭಾಷ ನನ್ನ ರೂಮಿಗೆ ಬಂದಿದ್ದ ಅಂತ ವಿನಂತಿ ಹೇಳ್ತಾಳೆ. ಅವನ್ಯಾಕೆ ಇಲ್ಲಿಗೆ ಬಂದಿದ್ದ ಅಂತ ಸಾವಿತ್ರಿ ಕೇಳ್ತಾಳೆ. ಅದೇನಾಯ್ತು ಅಂತಂದ್ರೆ ನಡೆದಿದ್ದನ್ನೆಲ್ಲ ಹೇಳ್ತಿರ್ತಾಳೆ ಸಾವಿತ್ರಿಗೆ ವಿನಂತಿ. ಸುಭಾಷ ಹೇಳಿದ್ದನ್ನೆಲ್ಲ ಹೇಳ್ತಿರ್ತಾಳೆ ವಿನಂತಿ. ಇಷ್ಟ ಆಯ್ತು ಅಂತ ಹೇಳ್ತಾಳೆ ವಿನಂತಿ. ಅಯ್ಯೋ ಅವ್ನು ನೆಗದ್ ಬಿದ್ದೋಗ, ಇಲ್ಲಿ ಗಂಟ ಬರೋಕ್ಕೆ ಅವ್ನಿಗೆಷ್ಟೇ ಧೈರ್ಯ, ಅಲ್ಲ ಕಣೆ ಅಷ್ಟು ದೊಡ್ಡ ತಪ್ಪು ಮಾಡವನೆ, ಏನೋ ಆಗೇ ಇಲ್ಲ ಅನ್ನಂಗೆ ಕೂತಿದ್ಯಲ್ಲ, ನಿನ್ಗೇನೆ ಆಗಿರೋದು ಅಂತಾಳೆ ಸಾವಿತ್ರಿ. ನಾನಿವಾಗ ಇನ್ನೇನ್ ಮಾಡ್ಬೇಕಿತ್ತು ಅಂತಾಳೆ ವಿನಂತಿ. ಅಯ್ಯೋ ಆಳದವಳೆ, ಏನೇ ಹಿಂಗೆ ಕೇಳ್ತಾ ಇದೀಯಾ, ಅವ್ನು ಬಂದಾಗ್ಲೇ ಕೂಗಾಡಿ ರಂಪಾಟ ಮಾಡಿ ಮನೆಯವ್ರನ್ನೆಲ್ಲ ಕರೆಸಿ ಅವ್ನು ಮಾಡಿರೋ ಗನಂದಾರಿ ಕೆಲ್ಸದ ಬಗ್ಗೆ ಹೇಳಿದ್ದಿದ್ರೆ ಅವರೇ ಅವನಿಗೆ ಮಂಗಳಾರತಿ ಮಖಕ್ಕೆ ಮಾಡಿ ಆಯ್ತಾ ಇರೋ ಮದುವೆ ನಿಲ್ಲಿಸಿ ಮನೆಯಿಂದ ಆಚೆ ಹಾಕಿರೋರು. ಅಯ್ಯೋ ಸಿಕ್ಕಿರೋ ಅವಕಾಶನ ಕೈ ಚೆಲ್ಬಿಟ್ಟು ಹಿಂಗೆ ಮುಟ್ಟಾಳಿ ಥರ ಕೂತಿದೆಯಲ್ಲ ಅಂತ ಸಾವಿತ್ರಿ ಹೇಳ್ತಾಳೆ. ಅಯ್ಯೋ ಅದ್ಯಾಕೆ ಬಾಯಿ ಮುಂದೆ ಗುಟ್ಟಾರ ಹಂಗಾಡಿ, ಹೊಸಿ ಸುಮ್ಕೆ ಇರೋ, ನೀನು ಹೇಳ್ದಂಗೆ ನಾನೇನಾದರೂ ಕೂಗಾಡಿ ರಂಪಾಟ ಮಾಡಿದಿದ್ರೆ ಅಮ್ಮಮ್ಮ ದೊಡ್ಡತ್ತೆ ಚಿಕ್ಕತ್ತೆ ಚಿತ್ರ ಎಲ್ಲ ಬಂದಿರೋರು, ಆಮೇಲೆ ಹೆಂಗಾರ ಮಾಡಿ ಈ ವಿಷಯನ ಮುಚ್ಚಾಕಿರೋರು. ಯಾಕೆ ಆ ಸುಭಾಷ ವಿದ್ದಿನ ಸೆರ್ಗಿಗೆ ಕೈ ಹಾಕಿದ್ದಕ್ಕೆ ಹೋಗಿದ್ದಾಗ ಏನಾಯ್ತು ಅಂತ ಇಷ್ಟು ಬಿರ್ನೆ ಮರ್ತ್ಬಿಟ್ಟ ಅಂತ ವಿನಂತಿ ಕೇಳ್ತಾಳೆ. ಅದೆಲ್ಲ ದಿಟ ಕಣೆ, ಆದರೂ ನೀನು ಅವನ್ನ ಇವತ್ತು ಬಿಟ್ಟಿದ್ದು ತಪ್ಪು ಅಂತ ಸಾವಿತ್ರಿ ಹೇಳ್ತಾಳೆ. ಅವನ್ನ ಬಿಟ್ಟಿದ್ದು ತಪ್ಪಿಸ್ಕೊಳಕ್ಕಲ್ಲ, ಸಾಕ್ಷಿ ಸಮೇತ ತಗ್ಲಾಕಕ್ಕೆ ಅಂತ ವಿನಂತಿ ಹೇಳ್ತಾಳೆ. ವಿನಂತಿ ಏನೇ ಹೇಳ್ತಾ ಇದೀಯಾ ಅಂತ ಸಾವಿತ್ರಿ ಕೇಳ್ತಾಳೆ. ಇವತ್ತು ರಂಪಾಟ ಮಾಡಿದಿದ್ರೆ ಈ ನಸ್ಗುನ್ನಿ ಸುಭಾಷ ದೋಸೆ ಮಗಿಸ್ದಂಗೆ ನಾನೇನು ತಪ್ಪು ಮಾಡಿಲ್ಲ, ಭದ್ರನ ವಿಷಯದಲ್ಲಿ ಸುಳ್ಳು ಹೇಳ್ದಂಗೆ ನನ್ನ ವಿಷಯದಲ್ಲೂ ಸುಳ್ಳು ಹೇಳ್ತಾವಳೆ ಅಂತವ ಎಲ್ಲ ತಪ್ಪನು ನನ್ನ ತಲೆ ಮೇಲೆ ಹಾಕಿರೋನು. ಆಗ ಮನೆಯವರೆಲ್ಲ ಮೊದಲೇ ಒಂದ್ಕಿತ್ತ ಸುಳ್ಳು ಹೇಳಿ ಆನೆ ಪ್ರಮಾಣ ಎಲ್ಲ ಮಾಡಿಸ್ಕೊಂಡಿದ್ದೀರಿ ಅಂತವ ನಮ್ಮಕ್ಕೆ ಉಗ್ದಿರೋರು ಅಂತ ವಿನಂತಿ ಹೇಳ್ತಾಳೆ. ನೀನು ಹೇಳ್ತಾ ಇರೋದು ದಿಟ್ವೇಯ, ಹಂಗಂತ ಅವನ್ನ ಸುಮ್ಮನೆ ಬಿಡಕ್ಕಾಗ್ತದೆ, ಅದೇನು ಮಾಡೋಣ ಹೇಳು ಅಂತ ಸಾವಿತ್ರಿ ಹೇಳ್ತಾಳೆ. ಅವನೇನು ಮಾಡಕ್ ಬಂದಿದ್ದ ಅಂತ ಹಟ್ಟಿವರ್ಗೆ ಗೊತ್ತು ಮಾಡಿಸೋದಕ್ಕಿಂತ ಅವನು ಎಂಥವನು ಅನ್ನೋದನ್ನ ಅವನು ಮದುವೆ ಆಗ್ತಿರೋ MLA ಮಗಳಿಗೆ ಗೊತ್ತು ಮಾಡಿಸಿದ್ರೆ ಹೆಂಗೆ ಅಂತ ವಿನಂತಿ ಹೇಳ್ತಾಳೆ. ಸೂಪರಾಗಿರ್ತದೆ, ಆದರೆ ಅವಳಿಗೆ ಗೊತ್ತಾಗಂಗೆ ಮಾಡೋದು ಹೆಂಗೆ, ನಾಳೆ ಹೆಂಗೂ ಹಟ್ಟಿಲಿ ಯಾರೂ ಇರೋಕ್ಕಿಲ್ಲ ಅಂತ ವಿನಂತಿ ಹೇಳ್ತಾಳೆ. ಹೌದು, ಅಣ್ಣಂದ್ರು ಇಬ್ರೂ ಮೈಸೂರಿಗೆ ಹೋಗ್ತಾವ್ರೆ, ಅದಕ್ಕೇನು ಅವನು ಬೀರೋ ಹಳ್ಳಿಲಿ ನಾಮಕರಣಕ್ಕೆ ಹೋಗ್ತಾವ್ರೆ, ಇನ್ನು ಅವ್ವ ಮಗಳು ಪಾರ್ಲರ್ಗೂ ಹೋಗ್ತಾವ್ರೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಇನ್ನು ಚಂಪಾ ಕೆಲಸ ಮುಗಿಸಿ ಔಟ್ ಹೌಸ್ಗೆ ಹೋಗ್ತಾಳೆ. ಅವಾಗ ರೂಮಲ್ಲಿ ನಾನು ಒಬ್ಳೇ ಇರ್ತೀನಿ, ನೀನು ಬಾ ಅಂತ ಹೇಳಿವ್ನಿ. ಅವನು ಜಲ್ ಸುರಿಸ್ಕೊಂಡು ಬಂದೇ ಬರ್ತಾನೆ. ಅವಾಗ ನಾವ್ ಹೆಂಗನ ಮಾಡಿ ಅವನು ಮದ್ವೆ ಆಗ್ತಿರೋ ಹುಡ್ಗಿನ ಇಲ್ಲಿಗೆ ಕರ್ಸೋ ವ್ಯವಸ್ಥೆ ಮಾಡಿ ನನ್ನ ಜೊತೆ ಮಾತಾಡೋದನ್ನ ನೋಡಂಗ್ ಮಾಡೋಣ, ಆಮ್ಯಾಕ್ ನಾವೇನು ಮಾಡೋದ್ ಬೇಡ, ಅವಳೇ ಎಲ್ಲ ಹಬ್ಬನೂ ಮಾಡೋಯ್ತಾಳೆ ಅಂತ ವಿನಂತಿ ಹೇಳ್ತಾಳೆ. ಪ್ಲಾನ್ ಏನೋ ಸಂದಾಗದೆ, ಆದ್ರೆ ಇದೆಲ್ಲ ಆಯ್ತಾ ಇದೆ ಅಂತೀಯಾ ಅಂತ ಸಾವಿತ್ರಿ ಹೇಳ್ತಾಳೆ. ಬರೀ ಆಗೋದೇನೋ, ಈ ಮದ್ವೆನೂ ನಿಲ್ತದೆ, ಆ ಸುಭಾಷ ಮನೆ ಬಿಟ್ಟು ಹೋಯ್ತಾನೆ. ಆಮೇಲೆ ಈಶ್ವರಿ ಅತ್ತೆ ಚಿತ್ರಕ್ಕ ಬ್ಯಾಕ್ ಟು ಶೆಡ್ ಆಟೆಯ ಅಂತ ಹೇಳಿ ವಿನಂತಿನ್ನು ಸಾವಿತ್ರಿ ಮಾತಾಡ್ಕೊಂಡು ಹೈಫೈ ಮಾಡ್ಕೊಂತಿರ್ತಾರೆ. ಏನೇ ಈಶ್ವರಿ, ಕಿರೀಟ ಮಡಗಿದ ತಕ್ಷಣ ನಿನ್ ಮಗ ರಾಜ ಆಗೋದಾ, ಅವನ್ಗೆ ಪಟ್ಟ ಕಟ್ಟಬೇಕು ಅಂತ ಪ್ಲಾನ್ ಮಾಡ್ತಾ ಇದೀಯಾ,
ಕಿರೀಟ ಹಾಕೊಳ್ಳೋದಕ್ಕೆ ಯೋಗ್ಯತೆನೇ ಇಲ್ಲ ಅಂತ ಸಾಬೀತ್ ಮಾಡಕ್ ಹೊಂಟಿದೀವಿ. ಆಗ ಸಿಂಹಾಸನ ಕೈ ತಪ್ಪಿ ಹೋಗ್ತದೆ, ಇನ್ನು ಗರ್ವನು ನೆಲ ಕಚ್ತದೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಇತ್ತ ಭದ್ರ ಬರ್ತಾನೆ ಮನೆ ಒಳಗಡೆ. ಎಲ್ರು ಮಲ್ಕೊಂತಿರ್ತಾರೆ. ವಿದ್ಯನ್ನು ಮತ್ತೆ ಚಂಪಾ ಸರು ಎಲ್ಲ ಮಲ್ಕೊಂಡಿರ್ತಾರೆ. ಭದ್ರ ಕುತ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ವಿದ್ಯಾ ಹೇಳಿದನ್ನೆಲ್ಲ ನೆನ್ಸ್ಕೊಂತಿರ್ತಾನೆ ಭದ್ರ. ಚಂಪಾ ಸರು ನನ್ನ ಹೊಟ್ಟೆಯಲ್ಲಿ ನಂತರನೇ ಇರೋ ಮಗು ಮೂಮೆಂಟ್ ಆಗ್ತಿರೋದು ಗೊತ್ತಾಗ್ತಾ ಇದೆ ಅನ್ನೋದನ್ನ ನೆನ್ಸ್ಕೊಂತಿರ್ತಾನೆ. ಮತ್ತೆ ವಿದ್ಯಾ ಮಲ್ಕೊಂಡಿದ್ರೆ ಅಲ್ಲಿಗೆ ಬಂದು ಹೊಟ್ಟೆ ಮೇಲೆ ಕೈ ಇಡ್ತಾನೆ. ಮಗುವಿನ ಮೂಮೆಂಟ್ ನೋಡಿ ಖುಷಿ ಪಟ್ಕೊಂಡು ಮತ್ತೆ ಹೋಗಿ ಕುತ್ಕೊಂಡು ಕೈ ನೋಡ್ಕೊಂಡ್ ಕುತ್ಕೊಂತಾನೆ ಭದ್ರ. ಇತ್ತ ಮಾರನೇ ದಿವಸ ಈಶ್ವರಿ ಮತ್ತೆ ಚಿತ್ರ ಊಟ ಮಾಡ್ತಾ ಇರ್ತಾರೆ. ವಿನಂತಿ ಮತ್ತೆ ಸಾವಿತ್ರಿ ಬರ್ತಾ ಇರ್ತಾರೆ ಮೆಟ್ಲು ಇಳ್ಕೊಂತ. ಇವ್ರನ್ನ ನೋಡಿ ನಿಂತ್ಕೊಂತಾರೆ ಅಲ್ಲೇ. ಚಿತ್ರ ನನ್ನ ಫೋನ್ ಎಲ್ಲೇ ಅಂತಿರ್ತಾಳೆ ಈಶ್ವರಿ. ಚಾರ್ಜ್ಗೆ ಹಾಕಿದ್ದೀಯಲ್ಲವಾ ಅಂತ ಚಿತ್ರ ಹೇಳ್ತಿರ್ತಾಳೆ. ನಿಮ್ಮ ಅತ್ತಿಗೆ ಫೋನ್ನ ರೂಮಲ್ಲಿ ಚಾರ್ಜ್ಗೆ ಹಾಕ್ಬಿಟ್ಟು ತಿಂಡಿ ಮಾಡ್ತಾವ್ರೆ. ಏನಿಲ್ಲ ಅಂದ್ರೂ ಟೈಮು 10 ನಿಮಿಷ ಬೇಕಾಗ್ತೈತೆ ಊಟ ತಿನ್ನೋದಕ್ಕೆ. ಇದೇ ಸರಿಯಾದ ಟೈಮು ನಾವು ಅನ್ಕೊಂಡಿದ್ದನ್ನ ಮಾಡೋಕ್ಕೆ. ನಡಿ ಅಂತ ಹೇಳಿ ಈಶ್ವರಿ ಅವ್ರ ರೂಮ್ಗೆ ಹೋಗ್ತಾರೆ. ಸಾವಿತ್ರಿನೂ ವಿನಂತಿ ಬೇಗ ಫೋನ್ ತಗೊಳ್ಳೆ ಅಂತ ಸಾವಿತ್ರಿ ಹೇಳ್ತಾಳೆ. ವಿನಂತಿ ಫೋನ್ ತಗೊಂತಾಳೆ. ಅದು ಸರಿ, ಲಾಕ್ ಆಗೈತಲ್ಲ, ಲಾಕ್ ಏನ್ ಮಡಗಿರ್ಬೋದು ಅಂತ ಕೇಳ್ತಾಳೆ. ಅವಳಿಗೆ ಮಗ ಅಂದ್ರೆ ಪ್ರಾಣ ಕಣೆ, ಅವನು ಹುಟ್ಟಿದ ದಿನ ಹೇಳು ನೋಡೋಣ ಅಂತ ಇರ್ತಾಳೆ ಸಾವಿತ್ರಿ. ಒಂದ್ ಯಾರಿಗೆ ನೆನಪಿರುತ್ತೆ ಹೋಗವ್ವ ಅಂತಾಳೆ ವಿನಂತಿ. ಈಗ ಬೇಕಾಗಿರೋದು ಅದೇ ಕಣೆ, ನೆನ್ಪು ಮಾಡ್ಕೊಳೆ ಅಂತ ಸಾವಿತ್ರಿ ಹೇಳ್ತಾಳೆ. 21-1 ಅಂತ ವಿನಂತಿ ಹೇಳ್ತಾಳೆ. ಹಾಕು ಅಂತಾಳೆ ಸಾವಿತ್ರಿ. ಇದ್ರಲ್ಲೂ ಓಪನ್ ಆಯ್ತಿಲ್ಲ ನೋಡೆ. ಅವನ್ ಮಗನ ಮೇಲೆ ಇರೋ ಪ್ರೀತಿ ಅಂದ್ರೆ ಅವನ ಹೆಸರು ಹೇಳ್ಕೊಂಡು ಅವಳು ಅನ್ಕೊಂಡಿರೋ ಸಾಧಿಸ್ಬೇಕು ಅನ್ನೋದು ಅಟೆಯ. ಅವಳಿಗೆ ದಿಟ್ಟವಾಗ್ಲೂ ಪ್ರೀತಿ ಇರೋದು ಆ ಗಂಡನ್ ಬಿಟ್ಟು ಬಂದವಳಲ್ಲ ಚಿತ್ರ, ಅವಳ ಮ್ಯಾಕೆ. ಅವಳು ಹುಟ್ಟಿದ ಡೇಟ್ ಹಾಕು ಅಂತಾಳೆ ಸಾವಿತ್ರಿ. ಅವಳು ಹುಟ್ಟಿದ ದಿನ 15/6 ಅನ್ಬಿಟ್ಟು ಹಾಕ್ತಾಳೆ ವಿನಂತಿ. ಇದೇನವ್ವ ಈ ನಂಬರ್ ಹಾಕಿದ್ರು ಓಪನ್ ಆಯ್ತಾ ಇಲ್ಲ ಅಂದ್ರೆ ನಿಮ್ಮ ಅತ್ತಿಗೆಗೆ 2 ಮಕ್ಳ ಮೇಲೇನು ಪ್ರೀತಿ ಇಲ್ವೇ ಅಂತ ವಿನಂತಿ ಕೇಳ್ತಾಳೆ. ಅವಳದೆಲ್ಲ ಬರೀ ಟೊಳ್ಳು ಪ್ರೀತಿ ಅಲ್ಲ ಕಣೆ, ಈಗ ಓಪನ್ ಆಯ್ತಾ ಇಲ್ವಲ್ಲ, ಏನೇ ಮಾಡೋದು? ಬಂದ್ಗಿಂದ್ಬಿಟ್ರೆ ಕಷ್ಟ ಕಣೆ, ಬೇಗ ಏನಾದ್ರು ಮಾಡೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಒಂದ್ ಕೆಲಸ ಮಾಡೋಣ, ಈ ಫೋನ್ನಲ್ಲಿರೋ ಸಿಮ್ ತೆಗೆದು ನಿನ್ ಫೋನ್ಗೆ ಹಾಕಿ ಅವಳಿಗೆ ಮೆಸೇಜ್ ಮಾಡೋಣ ಅಂತ ವಿನಂತಿ ಹೇಳ್ತಾಳೆ. ಅವಳು ಮೆಸೇಜ್ ಮಾಡೋದಕ್ಕೆ ಅವಳ ನಂಬರ್ ಬೇಕಲ್ವೇ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ. ಅಯ್ಯೋ ಅತ್ತೆ ಎಲ್ಲ ನಂಬರ್ನೂ ಸಿಮ್ಗೆ ಸೇವ್ ಮಾಡೋದು ನಾನೇ ಒಂದ್ಕಿತ ನೋಡಿದ್ದೀನಿ, ಎಲ್ಲ ನಂಬರು ಅದ್ರಲ್ಲೇ ಇರ್ತದೆ ಅಂತ ಹೇಳಿ ಸಿಮ್ ತೆಗ್ದು ಸಾವಿತ್ರಿ ಫೋನ್ಗೆ ಸಿಮ್ ಹಾಕ್ತಿರ್ತಾಳೆ ವಿನಂತಿ. ಈಶ್ವರಿ ಟೈಲರ್ ಅಂಗಡಿಗೂ ಹೋಗ್ಬೇಕು, ಹಂಗೆ ಪಾರ್ಲರ್ಗೂ ಹೋಗ್ಬಿಟ್ಟು ಬಂದ್ಬಿಡವ, ಹೋಗಿ ನನ್ನ ಫೋನ್ ತಗೋಬೋಗ್ ಚಾರ್ಜಿಂಗ್ ಹಾಕಿರೋದು ಅಂತ ಹೇಳಿ ಈಶ್ವರಿನಿ ಕಳಿಸ್ತಾಳೆ ಚಿತ್ರನ. ಚಿತ್ರ ಎದ್ದು ಬರ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನು ಯಾರು ವಿನೋದ ವೈಎಂ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಆನ್ ಅಂತ ಒತ್ತಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.